ನೈಟ್ ಇವತ್ತೊಂದು ಕಡ್ದೊಂದಿರು ಕಡ್ದು ಬಿಟ್ಟು ತಿನ್ನೋದಷ್ಟೇ ಅಷ್ಟೇ. ಅವ ನಿನಗ ಬರ್ತೈತಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕನ್ನಡಿಗಾಂತರಲೇ ಸ್ನೇಹಿತರೆ, ಇವಾಗ ನಮ್ಮ ಬುಲೆಟ್ ನಮ್ಮ ತಮ್ಮನ ತೊಗೊಂಡು ಹೋಗ್ತಿದ್ವಿ. ಇವರ ನಮ್ಮ ದಾಜಿ, ನಮ್ಮ ಅಕ್ಕವ್ರು ಒಳಗಡೆ ಇದ್ದಾರೆ. ಅವ್ರು ತೋರಿಸ್ತೀನಿ, ಹೋಗ್ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವ್ರು ನಮ್ಮ ಮೊದಲನೇ ದಾಜಿ ಅಂದರೆ ಭಾವ. ನಮ್ಮ ಸೈಡ್ ಬೆಂಗಳೂರು ಸೈಡ್ ಅಂದರೆ ಭಾವ, ಈ ಕಡೆ ಅಂದರೆ ಇದನ್ನು. ಇನ್ನು ನಮ್ಮ ಬುಲೆಟ್ ತೊಗೊಂಡು ಇನ್ನು ರೇವು ಅನ್ನೋದು ನೋಡ್ರಿ. ಸ್ವಲ್ಪ ಟಾಟಾ ಬಾಯ್. ಬರ್ರಿ ನಾನು ಇವಾಗ ಸದ್ಯಕ್ಕೆ ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಅಕ್ಕ ಊರಿಂದ. ಆಲ್ಮೋಸ್ಟು ಇಲ್ಲಿಂದ ನಮ್ಮ ಹತ್ತನೇ ಚಲ್ತವು ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಅಂದರೆ ನಮ್ಮ ಸಿಟಿ ಬರೋದು ಹತ್ತನೇ. ಇಲ್ಲಿಂದ 25 ಕಿಲೋಮೀಟ್ರು. ಹತ್ತನೇ ಬಿಟ್ಟು ಇನ್ನೂ 25-30 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಅಂದರೆ ಬಿಜಾಪುರ ರೋಡ್ಗೆ ಹೋಗ್ಬೇಕು. ಐಗಳಿ ಕ್ರಾಸ್ ಹತ್ರ ನಮ್ಮ ಅವ್ರ ಮನೆ ಇರೋದು. ಅಲ್ಲಿಗೆ ನಮ್ಮ ಅಮ್ಮ ಇದ್ದಾರಂತೆ, ಅಲ್ಲಿಗೆ ಹೋಗ್ಬೇಕು. ಆಲ್ಮೋಸ್ಟ್ ನಮ್ಮ ಅಮ್ಮ ಇವಾಗ ಒಂದು ವಾರ ಐತಂತೆ, ಅಲ್ಲೇ ಇದ್ದಾರಂತೆ. ನಮ್ಮ ಅಜ್ಜ ಅಜ್ಜಿಗೆ ಹುಷಾರಿಲ್ಲ ಅಂತ ಆ ಕಾರಣಕ್ಕೆ ಅಲ್ಲೇ ಇದ್ದಾರಂತೆ. ಇವಾಗ ಅಲ್ಲಿಗೆ ಹೋಗಿ ಇವತ್ತೊಂದು ದಿವಸ ನೈಟ್ ಅಲ್ಲಿ ಉಳ್ಕೊಂಡು ನಮ್ಮ ಅಮ್ಮಗೆ ಏನೈತೆ ಅದು ನಂದು ಯೂಟ್ಯೂಬ್ ಸಂಬಳದ ಏನೈತಲ್ಲ ಅಷ್ಟೇ ದುಡ್ಡು. ಆದರೆ ಆಲ್ಮೋಸ್ಟ್ ಬರ್ತಾರೋ ಯೂಟ್ಯೂಬ್ 3ನೇ ಸಂಬಳ ಆಲ್ಮೋಸ್ಟು ಬಂದಿದೆ. ಆಲ್ಮೋಸ್ಟ್ 2 ಸಲ ಬಂದಿರೋದು. ಅದು ಬೆಂಗಳೂರಲ್ಲಿ ಇದ್ನಲ್ಲ, ಊರಲ್ಲಿಲ್ಲ, ಅದಕ್ಕೆ ಕೊಡ್ಸೋಕ್ಕಾಗಿಲ್ಲ. ಈ ಸರಿ ನಮ್ಮ ಅಮ್ಮನಿಗೆ ಏನೋ ಕಾಲು ಗೆಜ್ಜೆ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದೆಷ್ಟು ಬೀಳುತ್ತೋ ಗೊತ್ತಿಲ್ಲ ನಮಗೆ. ಅದ್ರ ಬೆಳ್ಳಿ ರೇಟ್ ಅದು ಏನೋ ಗೊತ್ತಿಲ್ಲ. ನೋಡೋಣ. ಇವಾಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಹಾಗೆ ತೋರಿಸ್ತಾ ನಮ್ಮ ಊರು ಇದು ನಮ್ಮ ಅಕ್ಕರ ಊರು ಕೃಷ್ಣ ಕಿತ್ತೂರು ಅಂತ. ನೋಡ್ರಿ ಹೆಂಗೈತೆ ರೋಡು. ಬೆಂಗಳೂರಾಗಿದ್ದರೆ ಟ್ರಾಫಿಕ್ಕು, ಇಲ್ಲಾದರೆ ರೋಡ್ಗಳು ಟ್ರಾಫಿಕ್ ಅನ್ನಲ್ಲ, ಗಾಡಿಗಳು ಅನ್ನಲ್ಲ. ನಮ್ಮ ತಮ್ಮನ ಬೈಕ್ ಕಟ್ಕೊಂಡು ಅದು ರಾಯಲ್ ಎನ್ಫೀಲ್ಡ್ ಇಲ್ಲೇ ಇರುತ್ತೆ ಆಲ್ಮೋಸ್ಟ್. ನಮ್ಮ ಅಕ್ಕವ್ರ ಮನೇಲಿ ಇಲ್ಲೇ ಹಚ್ಬಿಟ್ಟು ಹೋಗಿರ್ತೀವಿ. ನಮ್ಮ ತಮ್ಮ ಬಂದ್ರೆ ಅವ್ನು ತೊಗೊಂಡ್ಬಿಟ್ಟು ಓಡಾಡಿಸ್ತಾನೆ, ಬಿಟ್ಟರೆ ನಾನು ಬಂದರೆ ನಾನು ತೊಗೊಂಡು ಓಡಾಡಿಸ್ತೀನಿ. ಫುಲ್ ಟ್ಯಾಂಕ್ ನಿನ್ನೆನೇ ಪೆಟ್ರೋಲ್ ಹಾಕ್ಸಿದ್ದೀನಿ. ಅದೆಲ್ಲ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನಿನ್ನೆದು. ಚೂರು ಸುಸ್ತಾಗಿತ್ತಲ್ಲ, ಬಂದುಬಿಟ್ಟು ನಿದ್ದೆಗಿದ್ದೆ, ಟ್ರೈನಲ್ಲಿ ಸರಿಯಾಗಿರಲಿಲ್ಲ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಟ್ರೈನ್ ಬ್ಲಾಗ್ ಮಾಡಿ ಹೆಂಗೆ ಹೋಗ್ತೀರಾ, ಬಸ್ಸಿಗೆ ಹೋಗ್ತಾರೆ, ಅದು ಬ್ಲಾಗ್ ಮಾಡಿ ಅಂತ ಹೇಳಿದ್ರೆ ಸಾರಿ ಗಾಯ್ದು, ಅದು ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಹುಷಾರಿರಲಿಲ್ಲ ನನಗೆ ಅವತ್ತು ಸರಿಯಾಗಿ. ತಲೆನೋವು ಮತ್ತು ಹೊಟ್ಟೆ ನೋವು, ಸ್ವಲ್ಪ ಜ್ವರ, ಫೀವರ್ ಇದು ಇತ್ತಲ್ಲ, ಆ ಕಾರಣಕ್ಕಾಗಿ ವೀಡಿಯೋ ಮಾಡಿರಲಿಲ್ಲ. ಇವಾಗ ಆರಾಮಾಗಿದೆ ಅಂತ ವೀಡಿಯೋ ಮಾಡ್ಕೊಂಡಿರೋದು. ಬೆಳಗ್ಗೆಯಿಂದ ನಿನ್ನೆ ಪಟಾಕಿ ಅದು ಇದು ಸ್ವಲ್ಪ ಆರಿಸ್ಬಿಟ್ಟು ನಮ್ಮ ಅಕ್ಕರ ಮನೆಯಲ್ಲೇ ಮಾಡಿರೋದು. ಇವತ್ತು ಎಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೋಗ್ತಾಯಿದ್ದೀನಿ. ಇಲ್ಲಿಂದ 25 ಕಿಲೋಮೀಟ್ರ್ ನಮ್ಮ ಅಟ್ನಿ ಟೌನ್ ಬರುತ್ತೆ. ಅಂದರೆ ಟೌನ್ ಅಂದರೆ ಸಿಟಿ, ತಾಲೂಕು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮನೇನೂ ಇದೆ. ಅಲ್ಲಿ ಯಾರೂ ಇಲ್ಲ ಇವಾಗ, ಅವರು ಊರಿಗೆ ಹೋಗಿದ್ದಾರೆ ನಮ್ಮ ಅಣ್ಣವರು. ಡೈರೆಕ್ಟು ಮತ್ತು ನಮ್ಮ ಮನೆಗೆ ಹೋಗೋದು ನಾಳೆ ಸಂಜೆ ಇಲ್ಲರೆ ಮಧ್ಯಾಹ್ನ ಅಷ್ಟರಲ್ಲಿ ಹೋಗ್ತೀನಿ ನಾನು ಅಲ್ಲಿಗೆ. ನೋಡೋಣ. ನೋಡಿರಿ ಹಳ್ಳಿ ಕಡೆ ಈ ಥರ ಗುಮ್ ಕಣ್ಕೊಂಡು ನಿಂತ್ಕೊಂಡು ಬಿಡ್ತಾರೆ ಆರಾಮಾಗಿ. ಬೆಂಗಳೂರಲ್ಲಾದರೆ ಟೀ ಅಂಗಡಿಯಲ್ಲಿ ನಿಂತ್ಕೋತಿದ್ರು. ಇಲ್ಲಿ ಮೋಟ್ರ್ ಹತ್ರ ಎಲ್ಲೆಲ್ಲೋ ಟೀ ಈ ಥರ ಗುಂಪು ನಿಂತ್ಕೋತಾರೆ ನೋಡಿರಿ. ಹಳ್ಳಿ ಸೈಡ್ ಜೀವನನೇ ಬೆಸ್ಟ್. ಏನಂತೀರ? ಬರೀ ಹಾಗೆ ಆಮೇಲೆ ಸಿಗ್ತೀನಿ ಮತ್ತೆ. ನಮ್ಮ ಬೀಗರು ಒಬ್ರದ್ದು ಅಂಗಡಿ ಅಂತ ಹೇಳಿದ್ನಲ್ಲ, ಅವರು ನೋಡಿದ್ರಲ್ಲ ಹಿಂದ್ಗಡೆ, ಇದೇ ನೋಡಿ ಅವ್ರ ಶಾಪು. ಸಿದ್ಧಿ ಎಂಟರ್ಪ್ರೈಸಸ್ ಅನ್ನಕ್ಕೆ ಬರ್ತಾಯಿಲ್ಲ, ಸಾರಿ, ಇವ್ರದ್ದೇ ನೋಡಿ. ಆವಾಗಲೇ ಸಿಕ್ಕಿದ್ರಲ್ಲ. ನಮಸ್ಕಾರ ರೀ ಪೌಣ್ಯಾರ. ಏನಿಲ್ಲ, ಅದ ಹೇಳಿರಲಿಲ್ಲ ಅಂಗಡಿಯಲ್ಲಿ ಬರ್ತಾರೆ ಶಾಪ್ ರೀ. ಅಂಗಡಿಯಾಗ ಏನೇನು ಐಟಮ್ಗಳದಾವೆ ರೀ, ಇಷ್ಟೆಲ್ಲ ಐಟಮ್ಗಳದಾವೆ ನೋಡಿರಿ ಅಂಗಡಿಯಾಗ. ಸಣ್ಣ ಹುಡುಗರು ಹಿಡಿದು ದೊಡ್ಡ ಹುಡುಗರು ಮಟ್ಟ ಅಂದರೆ ಐಟಮ್ಸ್ಗಳು ಏನೇನು ಅದಾವೆ, ಫೋಟೋಗಳು, ಹೆಣ್ಮಕ್ಳಿಗೆ ಮತ್ತು ಚಪ್ಪಲಿ, ಮಳೇಲಿ ಬಂದರೆ ಕೊಡೆಗಳಿದಾವೆ ಇಲ್ಲಿ, ಎಲ್ಲ ಸ್ಟಾಕ್ ಐತೆ. ಮತ್ತು ಬಾಟಲ್ಗಳು, ವಾಟರ್ ಬಾಟ್ಲ್ಸು, ಅದು ಇದು. ಇಲ್ಲಿ ಚಪ್ಪಲಿಗಳಿದ್ದಾವೆ, ಹಾಗೆ ಚಿಕ್ಕ ಮಕ್ಕಳದ್ದು ಇದ್ದಾವೆ. ಅರೆ ಹೆಣ್ಮಕ್ಳು ಮಾತ್ರ ಇರೋ, ಗಂಡು ಮಕ್ಕಳಿಲ್ಲ. ಮತ್ತು ಈ ಕಡೆ ಸೈಕಲ್ಗಳು, ಚಿಕ್ಕ ಮಕ್ಕಳದ್ದು ಆಟ ಆಡೋದು, ಅದು ಇದು ಸಕ್ಕತ್ತಾಗಿ ಮಾಡಿಟ್ಟವ್ರೆ ಶಾಪು. ಏನಂದ್ರೆ ಒಂದು ಯೂನಿಸೆಟ್ ತುಂಬ ಎಷ್ಟಿಗೆ ಮಾಡ್ಯಾರ ಗೊತ್ತಿಲ್ಲ. ಇದೇನಿದು ದಿಂಬ ಏನಂತ ಗೊತ್ತಿಲ್ಲ. ಇಲ್ಲಿ ಇದನ್ನಿದೆ ಬೋಟ್ಗಳಿದ್ರು, ಹೂವಿನ ಇದನ್ನ ಇಡೋಕ್ಕೆ. ನೋಡ್ರಿ ಫೋಟೋಗಳು, ವಾಚ್ಗಳು, ಏನೋ ತುಂಬ ಐತೆ ದೊಡ್ಡದು. ಹತ್ತತ್ರ ಸಾವ್ಕಾರು ಜನ. ಎಷ್ಟು ಮೆಟೀರಿಯಲ್ ಹಾಕಿರಿ ಅಂದಾಜು? ಎಷ್ಟು ಲಕ್ಷದ? 16 18 ಲಕ್ಷ ರೂಪಾಯಿ. ನಾ ಇಲ್ಲೊಂದು 8 ಲಕ್ಷ ರೂಪಾಯಿ ಅನ್ನತ್ತಿಲ್ಲ ಅನ್ಕೊಂಡಿಲ್ಲ. ಸರಿ, ಇನ್ನು ಮತ್ತೆ ದೀಪಾವಳಿ ಆಗಿದೆ, ಇನ್ನು ಬರೋದು ಎಕ್ಸ್ಟ್ರಾ. ಹಾಂ, ಇನ್ನು ಗಿಫ್ಟ್ ಆರ್ಟಿಕಲ್, ಆಮೇಲೆ ಟಾಯ್ಸ್, ಹಾಂ, ಆಮೇಲೆ ಪ್ಲಾಸ್ಟಿಕ್ ಐಟಮ್, ಹಾಂ, ಎಲ್ಲ ಬೇರೆ ಬೇರೆ ಅಂದ್ರೆ ಸೀಸನ್ ತಕ್ಕಂಗೆ ತರಿಸ್ಬಿಡ್ತೀರಿ ನೋಡಿರಿ. ಇನ್ನು ದೀಪಾವಳಿ ಇನ್ನೂ 2 ದಿವಸ ಐತೆ, ಆದರೂ ಆಕಾಶ ಬಟ್ಟೆಗಳು ಇನ್ನೂ ಇದಾವೆ ನೋಡ್ರಿ. ಇನ್ನು ಇದನ್ನೇ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಕರೆ. ಬರಲಿ ಹಂಗಾರ, ಹೋಗ್ಬಿಟ್ಟು ಬರ್ತೀನಿ ಮನೆಗೆ. ಹಾಂ, ಮತ್ತೆ ಹಾಂ, ಇದು ಮುಗಿತ್ಲ, ಊಟ ಮಾಡಿದೆವು. ಹಾಂ, ಇನ್ನು ರೈಟಿಗೆ ಹೋದ್ರೆ ಅತನಿ, ಲೆಫ್ಟಿಗೆ ಹೋದ್ರೆ ಉಗಾರು ರೈಲ್ವೆ ಸ್ಟೇಷನ್ ಹೋಗುತ್ತೆ. ಹಂಗೆ ಕಾಗವಾಡು, ಮಂಗಸೂಳು ಯಾವ ಊರು ಹೋಗುತ್ತರ. ಇಲ್ಲಿ ಬಸ್ ಸ್ಟಾಪ್ ಕಡೆ ಹೋಗೋ ಕಡೆ 4ನೇ ಶಾಪು, 1 2 3 4ನೇ ಶಾಪ್ ಕರೆಕ್ಟಾಗಿರೋದು. ಯಾರಾದರೂ ಅಂದ್ರೆ ಗಿಫ್ಟ್ ಬೇಕಾದ್ರೆ ಇಲ್ಲಿ ಹತ್ತಿರ ಇರೋರು ಹೇಳ್ತೀನಿ. ಆಲ್ಮೋಸ್ಟ್ ನಮ್ಮ ಊರವರು ನೋಡ್ತಿರ್ತಾರಲ್ಲ, ಅದಕ್ಕೆ ಹೇಳತ್ತೀನಿ ಅವ್ರಿಗೆ. ಯಾರೇ ಬರೋರು ಬಂದುಬಿಟ್ಟು ತೊಗೊಳ್ರಿ.
ಸ್ವಲ್ಪ ಡಿಸ್ಕೌಂಟ್ ಮಾಡಿಬಿಟ್ಟು ಕೊಡ್ತಾರೆ. ಭಾಳ ಏನು ಮಾಡೋಂಗಿಲ್ಲ, ಚೂರು ಮಾಡ್ತಾರೆ ಅಷ್ಟೇ, ಹೆಚ್ಚು ಕಮ್ಮಿ. ಬರ್ರಿ ನೋಡಿರಿ, ಇದು ನಮ್ಮೂರು. ಈಗ ಹೋಗುತ್ನಾಗ ನನಗೆ ಕೆನಾಲ್ ಅಂದರೆ ಇದು ಕೆನಾಲ್ ಅಂತೀವಿ ನಮ್ಮ ಸೈಡು. ಅಂದರೆ ಬೆಂಗಳೂರು ಭಾಷೆದಾಗ ಕಾಲುವೆ ಅದು ಇದೆ ಅಂತಾರಲ್ಲ, ಆ ಥರ ದೊಡ್ಡ ಇದ್ರದ್ದು ನಮ್ಮ ತೋಟದಲ್ಲೂ ಐತೆ ಈ ಥರ ದೊಡ್ಡದೊಂದು. ಅದು ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ನೀರು ಹೋಗ್ತಾಯಿತ್ತಲ್ಲ, ಅದಕ್ಕೆ ಕೆಳಗಡೆ ನೀರಾಗಿಬಿಟ್ಟೈತೆ, ಬ್ರಿಡ್ಜ್ ಕೆಳಗಡೆ. ಪರವಾಗಿಲ್ಲ ನೋಡಿರಿ. ನಮ್ಮ ಇದ್ರ ಕಡೆ ರೋಡ್ಗಳು ಹೆಂಗಿದಾವೆ, ಆರಾಮ್ ಸರಿ ಬಹು ಅಂತ ಹೋಗ್ತಾ ಇರೋದು. ಒಟ್ಟಿನಲ್ಲಿ ಒಂದು 70 ಬುಲೆಟ್ ಎಷ್ಟು ಹೊಡೋದೈತೆ, 70 ಅಷ್ಟೇ. ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಇನ್ನೂ ನಾನು ಇವಾಗ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು 10ನೇ ಸಿಟಿ ಬಂದುಬಿಟ್ಟು ಇನ್ನೂ ಇಲ್ಲಿಂದ 20 ಕಿಲೋಮೀಟ್ರು. ಅದಾದಮೇಲೆ ಅಲ್ಲಿಂದ ಮತ್ತೆ 25-30 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಇಷ್ಟ ಇದ್ದರೆ ಪ್ರೀತಿ ಮಾಡು, ಬಾಡಿಗೆ ಇದ್ದರೆ ಫೋನ್ ಮಾಡು. ಏನು ಸೈಕಾಗಿ ಹಾಕ್ಬಿಟ್ಟಿದ್ಯಾ ಲೋಡು. ಓಮ್ನಿ ಬಾಡಿಗೆ ಹೊಡಿತಾವಣೆ ಅಣ್ಣ ಬಂಡು. ಅದು ವೈಟ್ ಬೋಲ್ಡು, ಎಲ್ಲ ಬೋಲ್ಡ್ ಆಗಿದ್ರೆ ಬೇರೆ, ವೈಟ್ ಬೋಲ್ಡಲ್ಲಿ ಮಾಡ್ತಾ ಇರೋದು. ನೋಡ್ರಿ ನಮ್ಮ ಕಡೆ ಜಾಸ್ತಿ ಬೆಳೆ ಬೆಳೆದು ಬರೀ ಕಬ್ಬ ಜಾಸ್ತಿ. ಆಲ್ಮೋಸ್ಟು ಎಲ್ಲಿ ನೋಡಿದ್ರಲ್ಲಿ ಬರೀ ಕಬ್ಬು ಜಾಸ್ತಿ. ಅಂದರೆ ನಮ್ಮ ಸೈಡು ಮಡ್ಡಿ ಸೈಡ್ ಬಂದರೆ ಅಲ್ಲಿ ದ್ರಾಕ್ಷಿ ಬಿಟ್ಟರೆ ಬೇರೆ ಬೆಳೆಯೋದು ಬೆಳೀತಾರೆ. ಈ ಸೈಡ್ ಬಂದರೆ ಬರೀ ಅಂದರೆ ನಮ್ಮ ಸೈಡ್ ಜೋಳ ಎಲ್ಲ ಬೆಳೀತಾರೆ. ಈ ಕಡೆ ನದಿ ಸೈಡ್ ಅಲ್ವ, ಇದು ಕೃಷ್ಣಾ ನದಿ ಹತ್ರ ಆಗುತ್ತಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಷ್ಟೋ ಸಾವಿರಾರು ಲಕ್ಷಾನು ಎಕರಾನ್ಗಟ್ಟಲೆ ಬರೀ ಕಬ್ಬೇ ಇರೋದು ರೈತರದು. ಎಲ್ಲಿ ನೋಡಿದ್ರು ಕಬ್ಬು. ಇವಾಗ ಹಚ್ಚಿರೋದು ಅನ್ಸುತ್ತೆ ಇದು ಕಬ್ಬು. ನೋಡ್ರಿ, ಎಲ್ಲಿ ನೋಡಿದ್ರು ಬರೀ ಕಬ್ಬು ಬಿಟ್ಟರೆ ಚೂರು ಜಾಗದಲ್ಲಿ ಬಳ್ಳಾರಿ ಕಂಟಿಗಳು ಎಲ್ಲ ಕಬ್ಬೇ ಇರೋದು ಎಲ್ಲ ಕಡೆ ಜಾಸ್ತಿ ಆಲ್ಮೋಸ್ಟು. ಮುಂಚೆ ಒಂದು 4-5 ವರ್ಷ ಹಿಂದ್ಗಡೆ ಟೋಲ್ ಇರಲಿಲ್ಲಾಗಿತ್ತು. ಇವಾಗ ಟೋಲ್ ಮಾಡಿಬಿಟ್ಟವ್ರು ನೋಡಿ ಸ್ನೇಹಿತರೆ. ನಮ್ಮೂರಿಂದ ಫಸ್ಟ್ ಟೋಲ್ ಬರೋದು ಬಿಜಾಪುರ ರೋಡ್ಗೆ. ಇದುವರೆಗೂ ಗೊತ್ತಿರಲಿಲ್ಲ ನನಗೆ ಟೋಲ್ ಇದೆ ಅಂತ. ಅಂದರೂ ಗೊತ್ತಿತ್ತು, ಹೇಳಿರೋರು ಅಷ್ಟೇ. ಅದನ್ನು ಬಿಟ್ಟರೆ ಇವತ್ತೇ ನೋಡ್ತಾರೆ ನಾನು ಟೋಲಿಂದ ದಾಟ್ತಾ ಇರೋದ್ರೆ. ಮುಂಚೆ ಈ ರೋಡ್ ಬೆಜ್ಜಾನ್ ಸರಿ ಓಡಾಡಿರೋದು. ಅಂದರೆ ಈ ಟೋಲ್ ಆದಮೇಲೆ ತುಂಬ ಇಂಪ್ರೂವ್ ಆದಮೇಲೆ ಇವತ್ತೇ ಬಂದಿರೋದು ಈ ರೋಡ್. ಇಲ್ಲಾಂದರೆ ನಮ್ಮ ಊರಿಂದ ಆ ಸೈಡಿಂದ ಒಳಗಡೆ ಒಂದು ರೋಡ್ ಬರುತ್ತಲ್ಲ, ಆ ರೋಡಿಂದ ನಾನು ಆ ಕಡೆಯಿಂದ ಪಾರಾಗಿಬಿಡ್ತೀನಿ. ಈ ರೋಡ್ ಕಡೆ ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಅಂದರೆ ಸಿಟಿಗೆ ಡೈರೆಕ್ಟ್ ಈ ಕಡೆ ನಮ್ಮ ಅಕ್ಕವ್ರ ಮನೇನೋ ಈ ಕಡೆ ಸೈಡಲ್ಲಿ ಇದ್ದಾಗ ಮಾತ್ರ ಈ ಕಡೆ ಟೌನಿಗೆ ಹೋಗೋದು ಮಾಡ್ತಿದ್ದು. ಬಿಟ್ಟರೆ ನಮ್ಮ ಊರಿಗೆ ಇನ್ನೊಂದು ರೋಡ್ ಇರೋದಲ್ಲ, ಒಳಗಡೆಯಿಂದ ರೋಡ್ಗಳು ತುಂಬಗಳು ಇದ್ದಾವೆ. ಅದಕ್ಕೆ ಸ್ನೇಹಿತರೆ ಇವಾಗ ಬಂದಿದ್ದೀನಿ. ಇವರೇ ನೋಡ್ರಿ ನಮ್ಮ ಅಮ್ಮ ಹಿಂಗೆ ಕುತ್ಕೊಂಡವ್ರೆ. ಇವ್ರು ನಮ್ಮ ಮಾಮ. ನೀವು ಎಷ್ಟನೇ ನಂಬರ್ ಮಾಮರೇ? ಎಷ್ಟನೇ ನಂಬರ್ ರೀ ನೀವು ರೀ? ಹಾಂ, 3ನೇ ನಂಬರ್ ನಮ್ಮ ಅಮ್ಮರು. ಇನ್ನೂ ನಮ್ಮ ಅಮ್ಮರು ಟೋಟಲ್ 8 ಜನ ಅದಾರು. ಈಗ ನಮ್ಮ 3ನೇ ನಂಬರ್ ಮಾವ್ರ ಮನೇಲಿದ್ದೀನಿ. ಫಸ್ಟ್ 2 ಮನೆ ಮುಗಿಸ್ಕೊಂಡು ಬಂದಿದ್ದೀನಿ. ಇನ್ನೂ 5-6 ಮನೆಗಳಿದೆ. ಹೆಂಗೆ ನಮ್ಮ ಮಾಮಿ, ನಮ್ಮ ಮಾಮನ ಸೊಸಿ, ಅವ್ರ ಹುಡುಗರು ಮೊಮ್ಮಕ್ಕಳು ಕುತ್ಕೊಂಡ್ರೆ ಆಟ ಆಡ್ತವ್ರೆ. ನಮ್ಮ ಅಮ್ಮನ ಕಾಲ ನೋಡು, ಗೆಜ್ಜೆ ಇಲ್ಲ, ಅದಕ್ಕೆ ಗೆಜ್ಜೆ ಕೊಡಿಸ್ಬೇಕು ಅನ್ಕೊಂಡೀನಿ. ನೋಡಿ ಹೋಗೋಣ ಬರ್ರಿ. ನಮ್ಮ ಮಾಮಿ ನೋಡ್ರಿ ಏನೇನು ಹೇಳ್ತಾವಳೆ, ಅರ್ಥ ಮಾಡ್ಕೊಂಡ್ರೆ. ನಮ್ಮ ಮನೇಲಿ ಮಾತ್ರ ಮರಾಠಿ ಮಾತಾಡೋದು ಬರ್ತೇವೆ, ಹೊರಗಡೆ ಎಲ್ಲ ಕನ್ನಡ. ಮಾಮಿ ಕನ್ನಡ ಬರ್ತೈತೇನ್ರಿ ನಿಮಗೆ? ಅವ್ರು ಬರಲ್ಲಂತ್ರಿ, ಮಾಮಾಗಟ್ಟ ಕನ್ನಡ ಬರ್ತೈತ್ರಿ. ಮಿಕ್ಕಿದ್ರವ್ರು ಎಲ್ಲರೂ ನಮ್ಮ ಅವ ನಿನಗೆ ಬರ್ತೈತಿ. ನಮ್ಮ ಕ್ಯಾಮ್ರಾ ಹಿಡ್ದಂಗೆ ನಗತಾಳವ ನೋಡ್ರಿ. ನಮ್ಮ ಅವ ಸ್ವಲ್ಪ ಬರ್ತೈತೆ ನಾನು. ನಮ್ಮ ಅವ ಬರೀ ನಕ್ಕೋತದ ಕನ್ನಡ ಮಾತಾಡಂದ್ರೆ. ನಮ್ಮ ಅವ್ವ ನೋಡ್ಬಿಟ್ಟು ಅದು ಹುಡುಗಿ ನಗಾತೈತಿ. ಏನ ಹುಲಿ ನಿಮ್ಮ ಅಪ್ಪ ಇಲ್ಲಗೇನ? ನಿಮ್ಮ ಅಪ್ಪ ಇಲ್ಲದಾನ? ಡ್ಯೂಟಿ ಮ್ಯಾಗ ಹೋದ್ರಿ ನಿಮ್ಮಪ್ಪ? ಅವ್ ಕೆಳಗಡೆ ಡೊಕ್ಯಾನ್ರಿ. ಏಯ್ ನಮ್ಮ ಮನ್ಯಾಗ ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಮಾಡ್ತಾರಿ. ಅಂದ್ರೆ ಇವ್ರ ಮಗಳು ಒಬ್ರು ಮಾಡ್ತಾಳಂತ್ರಿ, ಅವ್ರು ಮಹಾರಾಷ್ಟ್ರದವ್ರು ಮಾಡ್ತಾರೋ. ಅದ್ರ ಬಗ್ಗೆ ನಗತಾರ ಎಲ್ಲರೂ ಮಾತಾಡಿ. ಅಣ್ಣುಸೇಕನ? ಏಯ್ ನಿನ್ನ ಹೆಸರೇನ ಹುಡುಗಿ? ವೈಶಾಲಿನ? ಏಯ್ ಹಿಂದ ಮುಂದ ಹುಚ್ಚಿ ಹೋದ್ ಬಿಟ್ಟಾಡ್ರಕಿ. ಏಯ್ ಬರಕೋ ನನ್ನ ಮಗನ. ನಮ್ಮ ಹಳೆಯ ಇವನು ಹಳೆಯನ ಆಗ್ತಾನಂದ್ರಿ. ಹಳೆಯ ಏನ ನಮ್ಮ ಅಮ್ಮ ಏನೇನು ಹೇಳತ್ತಾರ? ಯಾರು ಕೊಡ್ತಾರೋ? ಯಾರು ನಮಗೆ ನೀವು ಅಂದ್ರೆ ಹೆಣ್ಣು ಕೊಟ್ರೆ ನಮ್ಮ ಮನೆಗೆ 8 ಮಾಮಗಳದಿರಿ. ನಿಮಗೊಂದು ಹೆಣ್ಮಕ್ಳಿಲ್ಲ, ಬೇರೆ ನಿಮ್ಮ ಅಣ್ಣಗಳದಾರಲ್ಲ, ತಮ್ಮಗಳಿಗದಾವ ಕೊಟ್ರೆ ನಮ್ಗೆ ಅಂದ್ರೆ ಹೆಣ್ಣು. ನಮ್ಗೆ ಮಾಮಗಳು ಒಂದು ಮನೆಯಾಗ ಕೊಡಿಲ್ಲನ್ರಿ, ಎಲ್ಲ ಹೊರಗೆ ಕೊಟ್ಬಿಟ್ಟಾರ. ಅದು ಬರೀ ಮಹಾರಾಷ್ಟ್ರ. ನಾವು ಹೊರಗೆ ಕೊಟ್ಟಿದ್ರ ನಮ್ದು ತಪ್ಪೈತಿ, ಅವ್ರದ್ದು ತಪ್ಪೈತಿ. ನಮ್ಮ ಮನ್ಯಾಗ ಅಕ್ಕಗಳು ನಾವು ಹೊರಗೆ ಕೊಟ್ಟಿವಿ, ಅದಕ್ಕೆ ಇವರು ಕೊಡ್ಲಿಲ್ಲ. ನೀವು ಕೇಳ್ಬೇಕಿತ್ಲ ಅವಾಗ. ನೀವು ಕೇಳ್ರಿ ನಮ್ಮ ಅಕ್ಕಗಳಿಗೆ, ನೀವು ಕೇಳ್ಬೇಕಲ್ಲ. ಕೇಳ್ಯಾರ ನಾವು? ಯಾರು ಕೇಳ್ಯಾರ?
ಹಾಂ ಹಾಂ ಅವಾಗ ಕೊಡ್ಲಿಲ್ಲ ನಮ್ದು ಅವಾಗ ನಾವೇನೋ ಸಣ್ಣ ಆಗಿದ್ದೇವು ಇಟ್ಟಿಟ್ಟು ಸಣ್ಣ ಸಣ್ಣ ಹುಡುಗರು ಇದ್ದೇವೆ ಅವಾಗ ನಾವು ನಮಗೆ ಅನ್ಕೊತ್ತೆ आणि ह्याला कोणाला धोंडरामण आला का ना ನಮ್ಮ ಸಣ್ಣ ಮೊಮ್ಮಗ ನಮ್ಮ ಅಕ್ಕನ ಕೇಳಿರಂತ ಅವಾಗ ಆ ಟೈಮ್ನ್ಯಾಗ ಏನಂದ್ರೆ ಒಂದು 10-15 ವರ್ಷ ಹಿಂದಿನ ಕತ್ತಿ हा नाही आमच्यात ते बंडाला आमच्यात हा ನೋಡ್ರಿ ನಮ್ಮ ಮನೆ ದೊಡ್ಡ ಕತೆ ಐತ್ರಿ ನಮ್ಮ ಮಾವಗಳು 8 ಮಂದಿ ನಮ್ಮ ಅಪ್ಪಗಳೊಂದು 6-7 ಮಂದಿ ನಮ್ಮ ಮಾವಗಳು ಬೇರೆ ಅದಾರು ನಾವು ಇನ್ನೂ ಕೂಡಿ ಅದೀವಿ ನಮ್ದು ಯಾವಾಗ ಬೇರೆ ಆಗ್ತೈತಿ ಯಾರಿಗೂ ಗೊತ್ತು ಇಲ್ಲಿ ನೋಡ್ರಿ ನಮ್ಮ ಮಾವನು ಕೋಳಿಗಳು ಎಷ್ಟು ಅದಾವಂದ್ರೆ ಇನ್ನೂ ಎಲ್ಲರ ಮಾವಗಳ ಹತ್ರ ಕೋಳಿಗಳಿದಾವು ಅವ್ರಿಗೆ ನೋಡ್ರಿ ಎಷ್ಟು ಕೋಳಿಗಳು ಸಾಕ್ಯಾರ ಮಾವಗಳು ಜವಾರಿ ಕೋಳಿಗಳು ನೈಟ್ ಇವತ್ತೊಂದು ಕಡ್ದೊಂದು ಕಡ್ದುಬಿಟ್ಟು ತಿನ್ನೋದಷ್ಟೇ ಏನಂತಾರ ಹುಂಜ ಐತೆ ನೋಡ್ರಿ ಅಲ್ಲಿ ಒಂದು ಹುಂಜ ಅಲ್ಲೊಂದು ಹುಂಜ ಐತೆ 2 ಎಷ್ಟಿದಾವೆ ಹುಂಜುಗಳು 2 ಹುಂಜ ಮಿಕ್ಕಿದೆಲ್ಲ ಕೋಳಿಗಳು 1-2 ಕೋಳಿ ಇವತ್ತು ಕಡ್ದು ತಿನ್ನೋದಷ್ಟೇ ಸಾರಿ 3 ಇದಾವೆ ಹುಂಜ ಆ ಸೈಡಲ್ಲಿ ಒಂದೈತೆ ಹುಂಜ ಟೋಟಲ್ ಅವು 3 ಹುಂಜ ಇರೋದು ನೋಡಿ ಇದು ತೋರಿಸ್ತೀನಿ ಆ ಕಡೆಯಿಂದ ಬಂದುಬಿಟ್ಟು ಬಾರೋ 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 ಹಾಂ ಇಲ್ಲಿದಾವೆ ನೋಡ್ರಿ ಹುಂಜ ಇದು ಹುಂಜ ಆ ಸೈಡಲ್ಲಿ ಜೂಮ್ ಮಾಡ್ತೀನಿ ರೀ ಅಲ್ಲೊಂದು ಹುಂಜ ಇದೊಂದು ಹುಂಜ ಇನ್ನೊಂದು ಹುಂಜ ನನ್ನ ಮಗಂದು ಇವಾಗ ಆ ಕಡೆ ಹೋಯ್ತು ನೋಡಿ ಅದು ನನ್ನ ಮಗಂದು ಹೋದು ಈ ಕಡೆ ಇದ್ದೆ ಆ ಸೈಡಿದಾಗ ಈ ಕಡೆ ಇತ್ತು ಅದು ಇವಾಗ ಆ ಕಡೆ ಹೋಗ್ಬಿಟ್ಟೈತೆ ಎಷ್ಟು ಕೋಳಿಗಳಿದ್ದಾವೆ ಬರ್ರಿ ನಮ್ಮ ಅಮ್ಮ ಅದು ರೆಡಿ ಆಗ್ತವ್ರೆ ಹೋಗೋಣ ಇಲ್ಲಿಂದ ಐಗಳಿಗೆ ಹೋಗ್ಬಿಟ್ಟು ತೊಗೊಳ್ಳೋಣ ಹಂಗೈತೆ ನೋಡ್ರಿ ಅವ್ರ ದ್ರಾಕ್ಷಿ ಇವರು ನಮ್ಮವರು 5ನೇ ಮಾವ್ರ ಮನೆ ಇವಾಗ 1 2 3 4 ಇವಾಗ 5ನೇ ಮಾವ್ರ ಮನೆ ಹತ್ರ ಬಂದಿದ್ದೀನಿ ಅವ್ರು ನಮ್ಮ ಮಾವನ ಮಗಳು ಕರ್ಕೊತಾಳೆ ನಮ್ಮಮ್ಮ ಇಬ್ಬರು 3 ಜನ ಒಟ್ಟಿಗೆ ಹೋಗೋಣಂತ ಗಾಡಿ ಮೇಲೆ ನಮ್ಮ ರಥನೂ ರೆಡಿ ಐತೆ ನೋಡ್ರಿ ಹೆಂಗೈತೆ ರಥ ಶಾಪ್ ಹತ್ರ ಬಂದಿದ್ದೀವಿ ನಾನು ನಮ್ಮಮ್ಮ ನೋಡೋಣ ಇರಿ ಇವಾಗ ಬಂದಿದ್ದೀವಿ ರೀ ನಮ್ಮ ಅವಾಗ ಸೈಜ್ ಕೇಳ್ತಾರೆ ಸೈಜಾಗ ಗೊತ್ತಿಲ್ಲ ಅಂತ ನಮ್ಮವ್ವ ಫೋನ್ ಕೊಡೋಣ ಬಗ ಸೈಜ್ ನಮ್ಮ ಅವಾಗಟ್ಟ ಮರಾಠಿ ಬರೋಲ್ಲ ಭಯಕ್ಕೆ ಹೋಗ್ಬಿಟ್ರಿ ಸರಿ ಕನ್ನಡ ಬರೋಲ್ಲ ಮರಾಠಿ ಬರ್ತೈತಿ ನೋಡು ಹಳಿದೊಂದು ಕೊಟ್ಟಾರ ಸೈಜ್ ನೋಡಕ್ಕಂತ ಏಯ್ ಪುಟಾಣಿ ಇಲ್ಲಿ ನಮ್ಮ ಮಾವನ ಮಗಳು ಅವಳು ಕರ್ಕೊಂಡ್ಬಂದೀವಿ ಏಯ್ ಬೈಲಿ ಹುಡುಗಿ ಜನನಿ ಹೆಸರು ಅವಳು ಬಕ್ಕಿ ನಮ್ಮ ಅವಾಗ ಅಟ್ಟಾಟ ಬರ್ತೈತ್ರಿ ಅದಕ್ಕೆ ಏನ್ರಿ ಏನೈತ್ರ ನಾ ರೇಟ್ ಈಗ ರೀ ಕೆಜಿಗೆ ರೀ ಕೆಜಿಗೆ ಇಟ್ಲಿ ಬೇಡ್ರಣ್ಣ ನಮ್ಮ ಮಣ್ಣಿನ ಮಾರ ಕೇಳತ್ತ ನಮಗೆ 1500 ತೊಳಿಗೆ ಅದ್ರ 10 ಗ್ರಾಮ್ ಯಾರೇ ತೊಗೊಳೋದ್ರ ಬರ್ರಿ ಐಗಳಾಗ ಯಾರಿದ್ರ ಭಾರಿ ಮಾಡಿರಲ್ಲ ಅಂಗಡಿ ರೀ ಬಂಗಾರ ರೇಟ್ ರೀ ನೀನು 1.25 ಇತ್ರಲ್ಲ ನೀನಿನ ಬನ್ನಿ ನೋಡ್ರಿ ನಾ ಮದುವೆ ಮಾಡ್ಕೊಳಕ್ ನಮ್ಮ ಹೆಂಡ್ರಿಗೆ ಎಟ್ ಹಾಕೋದು ಬಂಗಾರ ಅವ ನಮ್ಮ ನೀನು ಸೊಸಿಗೆ ಎಟ್ ಬಂಗಾರ ಹಾಕ್ತಿ ಎಷ್ಟು 5 ತೊಲಿ ನಮ್ಮ ಅವ್ವ ನನ್ನ ಹೆಂಡತಿಗೆ ಮದುವೆ 5 ತೊಲಿ ಬಂಗಾರ ಹಾಕ್ತಾವ ಅಂತ ನೋಡ್ರಿ ಯಾರಾದರೂ ಮದುವೆ ಮಾಡ್ಕೊಳ್ಳೋದ್ರೆ ಕಮೆಂಟ್ ಮಾಡ್ರಿ ಹಾಂ ನೋಡ್ರಿ ಈ ಥರ ಇಟ್ಟವ್ರಿ ಇಷ್ಟೊಂದು ಯಾವ್ದು ಚಲೋ ಇತ್ತು ನೋಡ್ರು ನಮ್ಮ ಯಾವ ಚೂಸ್ ಮಾಡ್ತಾಳೆ ನೀವು ಮಾಡೋ ಶಿವನಿ ಹಾಂ ಇವ್ರ ಗಂಡನ ಹೆಸರು ಸುಭಾಸನ ಐತೆ ಅಲ್ಲ ಶಿವನಿ ಹಾಂ ನಮ್ಮ ಅವನ ಮಗಳು ಹಾಂ ಅವನ ಹೆಸರು ಅವ್ರ ಗಂಡನ ಹೆಸರು ಸುಭಾಸ್ ಅಂತ ನೋಡ್ರಿ ನಮ್ಮ ಇದು ಯಾವುದೋ ತೊಗೊಂಡಾಳಿ ಕೈಯಾಗ ಏಯ್ ಹುಡುಗಿ ಇದು ನೋಡಿ ಇದು ಏನೇನು ಮಾಡತೈತಿ ಇದು ಥ್ಯಾಂಕ್ ಯು ಹೆಂಗೆ ಕೊಡ್ತೀನು ಥ್ಯಾಂಕ್ ಯು ಅಲ್ಲ ನಿಮ್ಮ ಅವ್ನು ಟ್ಯಾಂಕೂರೇ ಕೊಡ್ಲಾ ಹಳಿ ಅರಿಬಿನ ಹಾಕೊಂಡು ಬಂದ್ಬಿಟ್ಟೀನಿ ಹೊಸ ಅರಿಬಿ ಅನ್ಬೇಡ ಅಂತ ಕುಟ್ಲಾಗೇನಾರೇ ಅವ್ರು ಪಾಸ್ ಮಾಡ್ತಾವ್ರ ಇರಿ ನೋಡೋಣ ಯಾವ ತಗೋತಾರ ನಾವು ಕುತ್ಕೊಳ್ಳೋಣ ಅಲ್ಲಿ ಹುಡುಗಿ ಜೊತೆ ಆಟ ಆಡ್ಕೊಂಡು ಬಾ ಹುಡುಗಿ ಆಟ ಆಡೋಣ ಇಬ್ರು ಹಿಡಿ ಕೈ ಹಿಡಿ ಇವರೆಲ್ಲ ಕನ್ನಡನ ಬರ್ತೈತಿ ಇವ್ರಿಗೆಲ್ಲ ಪುಟ್ಟಿ ಪುಟ್ಟಿ ನಿಮ್ಮ ಅಪ್ಪನ ಹೆಸರು ನಮ್ಮ ಆತದ ಏನು ಬರಲ್ಲ ಹುಡುಗಿಗೆ ಏಯ್ ಹೆಂಗೊಂಡಿ ನೋಡು ಗೊಂಬಿ ಇದ್ದಂಗೆ ನಮ್ಮ ಅವ್ವ ಈ ತಗೋತ್ನಂತ ಅಂದಾಳು ಚಲೋ ಐತಿ ನಾವು ಚಲೋ ಐತಿ ರೊಕ್ಕ ಮಗ ಕೊಡ್ತಾನ ಮಗ ಏನು ಯೂಟ್ಯೂಬ್ ಬಂದಿದ್ದು ಕೊಡತ್ತೀನಿ ತಿನ್ನಿಸ್ರಿ ಅಷ್ಟೇ ಏನಿಲ್ಲ ಅದು ಕಾಲಂಗ್ರು ನೋಡ್ರಿ ಏನತ್ ನೋಡಿ ಕಾಯಿ ನೀ ದುಸ್ರಿಗೆ ಏನಾರ ಹಾಂ
ಜೋಡಿ ಬಗ್ಗೆ ನವೀನ್ಗೆ ಇದ್ರದ್ದು ಕಾಲುಂಗ್ರೂ ಹೋಗೈತೆ, ಬೇರೆ ತೊಗೊಂಡ್ಬಿಡ್ರಿ ಅದನ್ನ ಇವಾಗಲೇ ಏನಾಗತ್ತೆ ಆಗತ್ತೆ ರೀ. जोड़ी कसे आहे चांदी जोडी चांदी किती आहे ಎಷ್ಟೈತ್ರಿ ಅಣ್ಣ ಅದ್ರಿ? 750 ಹಾಂ 1750 ಇದು ನೋಡ್ರಿ ಅದ ಇದನ್ನ ಮಾಡಿಬಿಟ್ಟ ಅದು ಇದನ್ನ ಮಾಡಕ್ರಂತ ಅದು ನಡೀತಿಲ್ಲ ಹಂಗ್ರಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾವು ಅದನ್ನ ಇದಷ್ಟು ಹೊಸ ತೊಗೊಂಡು ಸರಿ ಅದನ್ನ ಯಾವ ಥರ ಐತೆ ತೋರಿಸಿ ನೋಡಿ ಅದನ್ನ ತೋರಿಸ್ರಿ ಜೋಡಿ ಹಂಗದ ಎಷ್ಟು ತುರಿ ಕೊಡ್ಲಿ ಅದನ್ನು ಅವು ಎಷ್ಟು ಅದಾವ್ರಿ ಗೊತ್ತೈತೆ दोन दोन येते 3.5 3.5 ತೊಲಿ तोचला ना नोट चॉईस मध्ये ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರಲ್ಲ ಏನು ರೇಟ್ ಅಷ್ಟೇ ಏನ್ರಿ ಏನು ಚೇಂಜ್ ಅದು ಬರೀ ಚೇಂಜ್ ಆಗಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಅದಾರ ಅದು ಸೋದಿರ್ತೈತ್ರಲ್ಲ ಅದ್ರ ಮ್ಯಾಗ ಸ್ವಲ್ಪ ರೇಟ್ ಅಷ್ಟೇ ಆ ಬಂಗಾರ ಬಂಗಾರ ಐತ್ರಣ್ಣ ಪಾಪ ನೋಡ್ರಿ ಬಂಗಾರ ಅಂತ 5 ತೊಲಿದ 5 ಲಕ್ಷ 6 ಲಕ್ಷ ರೂಪಾಯಿ ಅದು ಪೂರಾ ಸಟ್ಟ ಏನ್ರಿ ಅದನ್ನ ಏ ಸಾಕು ಬೇರೆ ಕೈನಷ್ಟ ಒಂದು 5 ತುರಿ 4 ತುರಿ ಒಬ್ಬ ಹತ್ತತ್ರ ಅಂಗಡಿಯಾಗ ಕೋಟಿಗಟ್ಟಲೆ ಮಾಲ ಇಟ್ಬಿಟ್ಟಾರ ಸಾವುಕಾರ ಮಂದಿ. ಅಣ್ಣ ಡಿಸ್ಕೌಂಟ್ ಅದು ಏನೈತೇನ್ರಿ ಅಣ್ಣ? ಡಿಸ್ಕೌಂಟ್ ಈಗ ರೇಟ್ ನೋಡ್ರಿ ಸುಮ್ಮನೆ ವಿಡಿಯೋಗೋಸ್ಕರ ಒಂದು ಬ್ಲಾಗ್ನೇ ಹಾಕತ್ತೀವಿ, ಬ್ಲಾಗ್ನೇ ಮಾಡತ್ತೀವಿ ಅದಕ್ಕೆ ಸುಮ್ಮನೆ ಅದಕ್ಕೆ ಬೇಕಾದ್ರೆ ಪ್ರಮೋಷನ್ ಅದಂಗೆ ಆಗುತ್ತೆ. ಪ್ರಮೋಷನ್ ಬೇಡ ಏನು ಬೇಡ, ನೋಡಿ ಎಷ್ಟಾಗತ್ತೆ ಅಂತ ನೋಡೋಣ. ಇವು ಕಾಲುಂಗ್ರು ನೋಡ್ರಿ ಈ ಥರದ ಕಾಲುಂಗ್ರು ಕೊಟ್ಟರು ಈ ಥರದ್ದು ಇವು ಅಡ್ಡಾಡೇನ್ರಿ ನೋಡ್ರಿ ಸೈಜ್ ಈಗ ನಮ್ಮ ಅವಾಗ 3.5 ತೊಲೆ ಬೇಕಿತ್ತು ಅಂತ ಅನ್ನತ್ತಿದ್ರು. ಇವು ನೋಡ್ರೆ ಸೈಜ್ ದೊಡ್ಡ ಇಲ್ಲ ಅನ್ನತ್ತಾರು. ಅದಕ್ಕೆ ಬರೀ ಇವಾಗ ಸದ್ಯಕ್ಕೆ ಇದೊಂದೇ ತೊಗೊಳತ್ತೀವಿ. ನೋಡು ಬೇರೆ ಅಂಗಡಿಯಾಗ ಏನ್ರಿ ನೋಡ್ರಿ ಹೆಂಗದಾವ ಕಾಲು ಗೆಜ್ಜೆ ಎಷ್ಟ 5.5 ತೊಲೆ ಅಂದ್ರೆ 5 ತೊಲೆ 300 ಇದೆ. ನಮಗೂ ಗೊತ್ತಿಲ್ಲ ತೊಲಿಗೆ ಹೆಂಗೆ ಆಗ್ತೈತೆ ಅಂತ. ನಿನಗೇನ್ರ ಗೊತ್ತೇನ ಶಿವನಿ? ನಿನಗೇನು ಗೊತ್ತ? ಹಾಂ ನಿನ್ನ ಗಂಡನ ಹೆಸರೇನ? ನಿಮ್ಮ ಹೆಸರಿನ ಅದೇ ನನ್ನ ಹೆಸರು ಇಟ್ಟಾರ ಹಾಂ ಮಾಡ್ರ ಬಿಲ್ ನೋಡ್ ಬರ್ರಿ ಇದಷ್ಟ ತೊಗೊಂಡ್ಬಿಟ್ಟು ಹೋಗೋಣ ಈಗ ಸದ್ಯಕ್ಕೆ. ಕಾಲು ಗೆಜ್ಜೆ ಹಾಕೊಂಡು ನೋಡ್ಬೋದ್ರಲ್ಲಿ ನೋಡ್ಬಿಟ್ಟು ಮತ್ತೆ ಅದನ್ನ ಆಮೇಲೆ ಅದು ಇದು ಅಂತಂದ್ರೆ ಅದಕ್ಕೆ ರೀ ನೋಡ್ರಿ ಕಾಲು ಅಷ್ಟೊಂದು घाल नाही तर तसंच ठेव की खाली खेळालೈತಿ ಭಾಳ ಪಾಪ ಸಣ್ಣ ಹುಡುಗಿ ಆಟ ಆಡತೈತಿ ಅವ್ರವು ಬಂದ್ಬಿಟ್ಟು ಬರೇ ಹಿಡ್ಕೊಂಡು ಕೊಂಡಿರ್ತಾಳೆ. ಬಿಡ್ಲ ಇಲ್ಲಿ ಹೇಳಿ ಬಿಡ್ಲಿ ಏನಾಗಲ್ಲ. ಹುಡುಗಿ ತೆಗಿಯತ್ತಾರ ಓಪನ್ ಮಾಡ್ಯಾರು. ನಮ್ಮ ಮಾವನ ಮಗಳು ಹಾಕ್ತಾವಳೆ ಸಸಿ ಹಾಂ बघ बरोबर आहे का नाही ನೋಡ್ರಿ ಅದು 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 ಇದ್ರಾಗ ಡಿಸೈನ್ ಆಗ ಕಲರ್ ಇದನ್ನಾಗಲಿ ಸೈಜ್ ಸ್ವಲ್ಪ ದೊಡ್ಡದೈತತಿ ಅಂತ ಭಾಳ ಇದನ್ನ ದೊಡ್ಡದಾಗ್ತೈತೆ ಸ್ವಲ್ಪ ಸಣ್ಣದು ಮಾಡಿ ನೋಡ್ ಏನು ಹುಡುಗಿ ನಮ್ಮ ಅವನ ಕಾಲು ನೋಡಿ ಭಾಳ ದಿವಸದಿಂದ ಖಾಲಿ ಇತ್ತು. ಅದಕ್ಕೆ ಕೊಡಿಸ್ಬೇಕಂತ ಕೊಡ್ಸತ್ತೀನಿ. ಎಲ್ಲ ನಿಮ್ಮ ಇದು ಆಶೀರ್ವಾದದಿಂದ ನಡೆದೈತಿ कुठलं बघ मग ते नको ಅದು ನೋಡ್ರಲ್ಲ ಎಲ್ಲ ಅಷ್ಟೇ ಅದಾವೇನ್ರಿ ಅವು ಸೈಜ್ ಅದ ಅದು ರೇಟ್ ಅಷ್ಟೇ ಇತ್ತು. ಅದಕ್ಕಿಂತ ಕಮ್ಮಿ ಐತೆ ಅದಕ್ಕಿಂತ ಅದು ಇದು ಕಮ್ಮಿ ಐತೆ. ತೂಕ ತಗೊಳ್ಸಿ ಅದಕ್ಕೆ ಈಗ ಬೇರೆ ತೊಗೊಂಡ ಹಾಕಿರ್ಲಿ ಬರೋಬ್ಬರ ಐತೆ ನೋಡಿ ಇದು ಬಗ ಅದನ್ನೊಂದು ಹಾಕೊಂಡು ನೋಡ್ ನಾವು ಅದನ್ನೊಂದು ಹಾಕೊಂಡು ನೋಡಿ ಕಾಲಾಗ ಹಿಂಗೆ ಅಂತಾವ. ಈಗ ನಮ್ಮ ಅವನ ಕಾಲು ಹೆಣ್ಕಟ್ಟು ಹೊಡೆದ ನೋಡ್ರಿ ಹೊಲ್ದಾಗದು ಕೆಲಸ ಮಾಡಿ 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 ಹಾಂ ಎರಡು ಹಾಕೊಂಡು ನೋಡ ಹಾಂ ನಮ್ಗೆ ಅಮ್ಮಂಗ ಹರ್ಯಾಕ ಬರೋಂತ ತೆಗ್ಯಾಕ ಬರೋಂತ ಅರ್ಧ ತಾಸು ಮಾಡ್ತಾಳೆ. ಹರ್ಯಾಕ ಬರೋದು ಬರಾಬರ ಮಾಡ್ಬೇಕವ ನೋಡೋದು ಎಣ್ಣೆನ ಎಲ್ಲೆಲ್ಲಿ ಒಗಿತಾಳೆ. ಹುಡುಗಿ ನೀನು ಬಾಯ್ಲಿ ಈ ಕಡೆ ಬಾ ನಾನು ಬಾ ಪಿ ಬಾ 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 ಚಿನ್ನು ಚಿನ್ನು
ಅಕ್ಕ ಹಾಂ ಆ ತಡ್ರಿ ಒಂದು ನಿಮಿಷ ಹಂಗೆ ಹೆಸರ ಈ ಕಡೆ ಕರ್ಬಗೆ ನೋಡ್ರಿ ಅವಾಗ ಮುಂಚೆ ಕಾಲಿದ್ದು ಈಗಿನ ಕಾಲು ಕಾಣತ್ತ ನಮ್ಮ ಅವನು ಹೆಣ್ಮಕ್ಳು ಯಾವಾಗ ಕಾಲು ಗೆಜ್ಜೆ ಹಾಕ್ಬೇಕಂತಾರೆ ಅದಕ್ಕೆ ನಮ್ಮ ಕಾಲು ಗೆಜ್ಜೆ ಇದ್ದು ಅವು ಭಾಳ ವರ್ಷದಿಂದ ಹಾಕೊಂಡಿರ್ಲಿಲ್ಲ ಅದು ಈ ನಮ್ಮ ಹುಡುಗ ಒಂದು ಕ್ಯಾಪ್ಟನ್ ನೀರು ಚಾಲು ಮಾಡತ್ತಾವ ಅಲ್ಲಿ ಗೋದಲ್ಲಿ ಬರೋಬ್ಬರ ಐತ್ಲವ ನಮ್ಮವ್ವ ಕಾಲು ಎತ್ತಿ ಹಿಂಗೆ ಮಾಡಿ ಕಾಲ್ ಮೇಲೆ ಕಾಲು ಕೊಂಡಿರ್ತಾವೆ ಅವು ಇದನ್ನ ಇವ ಕಾಲುಂಗ್ರಿ ಇರ್ತಾವೆ ಅವು ಇಲ್ಲಾಗಿದ್ದು ಅಂತ ಇಲ್ಲಿ ಅಂಗಡಿಯಾಗ ಅದಕ್ಕೆ ಅವು ಮತ್ತೆ ನೆಕ್ಸ್ಟ್ ಟೈಮ್ ನೋಡೋದು ಈಗ ಸದ್ಯಕ್ಕೆ ಕಾಲು ಗೆಜ್ಜೆ ಅಣ್ಣ ಏನು ರೇಟ್ ಅಣ್ಣ 8,350 ಎಷ್ಟು 8,350 ಇಷ್ಟು ಆಗೈತೆ ನೋಡ್ರಿ ಸ್ನೇಹಿತರೆ ಇಷ್ಟೇ ಅದ್ರ ಇನ್ನೂ ತೊಗೋಬೇಕು ಅನ್ಕೊಂಡು ಅದು ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಹೆಸರು ಅಣ್ಣ ಸುಲ್ಸ್ಕಿ ಮಾವ್ಲಿ ಜೀಜಾ ಜಿಜಾಬಾಯಿ ಜಿಜಾಬಾಯಿ ಜೀಜಾ ರಾಜ ಅವ್ರ ತವ್ರ ಮನ್ಯಾಗ ತವ್ರ ಊರಾಗ ತೊಗೊಳತ್ತಿ ಇದು ಗಂಡನ ಮನ್ಯಾಗ ಗಂಡನ ಊರಲ್ಲಿದ್ದ ಜಿಜಾಬಾಯಿ ರಾಜಾರಾಮ್ ಜಾಧವ್ ಜಾದು ಇದು ಅವ್ರ ತವ್ರ ಮನೆಗೆ ಬಂದಿರೋ ಅವರು ಇಲ್ಲೇ ಇದ್ರಲ್ಲ ಅವ್ರ ಅಣ್ಣ ತಕ್ಕಿದ್ರು ಅದಕ್ಕೆ ಇಲ್ಲೇ ಬಂದ್ಬಿಟ್ಟು ತೊಗೊಂಡ್ಬಿಟ್ಟು ನಾಳಿನ ನಮ್ಮ ಊರಿಗೆ ಹೋಗೋದಿಲ್ಲ ಇದು ಯಾವ ಊರಣ್ಣ? ನಂದಗಾವಣ ನಂದಗಾಂವ್ ಹಾಂ ಇಲ್ಲಿ ಯಾರ ಮನೆ ಇದೆ? ಇಲ್ಲಿ ಪಾಂಡ್ರಂಗ್ ಭೋಸ್ಲೆ ಈ ಮಿಸ್ತ್ರಿ ಪಾಂಡು ಯಾರು? ಆ, ನಮ್ಮ ಮಾವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದಲ್ಲ ಅವ್ರ ಹೆಸರು ಹೇಳಿ ಸ್ವಲ್ಪ ಗುರುತಿರ್ತಾರೆ ಅದಕ್ಕೆ ಅವ್ರ ಹೆಸರು ಹೇಳಿ ಇಲ್ಲಿ ಸಾಲಿಂತ್ರ ಭೋಸ್ಲೆ ಹೊಡಿ ಇಲ್ಲೇ ಕೊಟ್ಬಿಟ್ಟು ಕಟ್ಬಿಟ್ಟು ಕಳ್ಸ್ಯಾರ ಅದಕ್ಕೆ ಇಲ್ಲಿ ಬಂದಿದ್ರು ನಾವು ನೀನು ಯಾವಾಗ ನೋಡ್ರಿ ಅವ್ರ ನೀರು ಪರವಾಯ್ತು ಗಿವ್ನ ಗಿಳಿ ಕನ್ನಡ ಅವಾಗಿಂದ ಹೇಳತ್ತೀನಿ ಕನ್ನಡದಾಗ ಮಾತಾಡ್ಯಪ್ಪ ಅಂತ ಅಲ್ಲಿ ನೋಡೋರಿಗೆ ಯಾರು ಮರಾಠಿ ಅರ್ಥನೂ ಆಗಲ್ಲ ಕಡೆ ಇದ್ದವ್ರಿಗೆ ಏನು ಮಾಡಕ್ಕೆ ಹೋಗಲ್ಲ ಬರ್ರಿ ರೊಕ್ಕ ಕೊಟ್ಟ ಸಿಗ್ತೀನಿ ನಿಮಗೆ ಮೂರು ಸ್ವಲ್ಪ ಹೆಂಗಂತ ನೋಡ್ರಿ ಇವತ್ತು ಈಗ ನೋಡ್ರಿ ಹೆಂಗೆ ಕಾಣ್ಕೊಳತ್ತಾವ ಹಂಗೆ ಬಿಲ್ಲು ಆಯಿತು ಆಲ್ಮೋಸ್ಟ್ ಒಂದು 8,000 ರೂಪಾಯಿ 300 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಮಾಡಿದ್ದು ಇಲ್ಲೇ ಇದು ಯಾವುದೋ ಶ್ರೀ ಮುನೇಶ್ವರ್ ಜ್ಯುವೆಲ್ಸ್ ತೊಗೊಂಡಿದ್ವಿ ಬರ್ರಿ ಮತ್ತೇನ್ರಿ ಬೇರೆ ಇನ್ನೊಂದು ಜೋಡಿ ಅಂತೂ ಬೇರೆ ಅಂಗಡಿಯಾಗ ಬಿಟ್ಟು ಹೋಗ್ಬಿಟ್ಟು ನೋಡೋಣ ಈಗ ಇದು ಯಾವುದೋ ಶ್ರೀ ಕಾಳಿಕಾ ಜ್ಯುವೆಲ್ಸ್ ಒಳಗೆ ಬಂದಿದ್ದೀವಿ ನೋಡು ಇಲ್ಲರೆ ಜೋಡಿ ಸಿಗ್ತೈತೆ ಅಂತ ಎಕ್ಸ್ಚೇಂಜ್ ಅದು ಇದ್ರದ್ದು ಎಕ್ಸ್ಚೇಂಜ್ ಮಾಡ್ಬೇಕೈತೆ ಅದಕ್ಕೆ ಬರ್ರಿ ಒಳಗೆ ಹೋಗೋಣ ಅಂಗಡಿ ಒಳಗೆ ಊರಾಗ ಅಂಗಡಿಗಳು ಹಿಂಗೆ ಇರ್ತಾವೆ ನೋಡ್ರಿ ಊರಾಗ ಇವಾಗ ಮತ್ತೆ ಬೇರೆ ಅಂಗಡಿ ಬಂದುಬಿಟ್ಟಿದೆ ಇದು ಬೇರೆ ಕಸ್ಟಮರ್ಸ್ ಬಂದರು ಅವ್ರನ್ನ ಮಾತಾಡ್ಬಿಟ್ಟು ನಮ್ದೇನೈತೆ ತೊಗೊಂಡ್ಬಿಟ್ಟು ಹೋಗೋಣ ಜೋಡ್ವಿ ಅದ್ರಾಗ ನಮ್ಮ ಸೈಡ್ ಜೋಡ್ವಿ ಅಂದ್ರೆ ಕಾಲುಂಗ್ರ ಅಂತಾರೋ ನಮ್ಮ ಕಡೆ ಜೋಡ್ವಿ ಅಂತಾರೆ ಅದಕ್ಕೆ ಮರಾಠಿ ಅರ್ಧ ಕನ್ನಡ ಮಿಕ್ಸಿಂಗ್ ನಮ್ದು ಹೆಂಗಿದ್ರು ಈಗ 3 ತೊಲೆಗೆ ಎಷ್ಟು ಅರ್ಧ ಗ್ರಾಮ್ ಕಮ್ಮಿ ಐತಂತೆ ಅದು ತೆಗೆದುಬಿಟ್ಟು ಇವಾಗ ಹಳೇದು ತೆಗೆದುಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ದುಡ್ಡು ಕೊಟ್ಟು ತೊಗೊಂಡು ಹೋಗೋದು ಅದ್ರ ಎಷ್ಟಾಗತ್ತೆ ನೋಡೋಣ ಅಮೌಂಟ್ ಇವಾಗ ಇದು ಹಳೆ ತೆಗೆದುಬಿಡ್ತಾವ್ರೆ ಹೊಸದು ಹಾಕ್ಬೇಕಲ್ಲ ಅದಕ್ಕೆ ಹಳೆ ತೆಗೆದುಬಿಟ್ಟು ಅಷ್ಟೇ ನೋಡಿ ಕಟಿಂಗ್ ಪ್ಲೇಯರ್ ಹೆಂಗೆ ತೆಗೆದುಬಿಡ್ತಾರೆ दुखती नाही तुला म्हटलं तुला काय म्हण ಪರವಾಗಿಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಇರಿ ಅದ್ರದ್ದು ವೇಟ್ ಎಷ್ಟಾಗತ್ತೆ ನೋಡೋಣ ಇವಾಗ ಇದ್ರದ್ದು ಇದ್ರದ್ದು ಎಷ್ಟಾಗತ್ತೆ ನೋಡಿ ನಮಗೆ ಇದು 2.4 ಆಗುತ್ತೆ 2.4 ಅಂದರೆ 2.5 ತೊಲೆ ಅಷ್ಟು ಬರೀ 300 ಗ್ರಾಮ್ ಅಷ್ಟೇ ಜಾಸ್ತಿ ಐತೆ ಇದು ಹೊಸದು ತೊಗೋತಾರದು ಇವಾಗ ನೋಡೋಣ ಎಷ್ಟಾಗುತ್ತೆ ಇದ್ರದ್ದು ಬಿಲ್ಲು ಬಿಲ್ ಮಾಡ್ತಾವ್ರೆ ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇರೋದಲ್ಲ ಅದಕ್ಕೆ ಬತ್ತೇನವ್ವ 2,500 ಸಾವಿರ ಹಾಂ ಇಷ್ಟು ಕೊಡ್ಬೇಕು 2,500 ಮೈನಸ್ ಇದು ಹೊಸದು ತೊಗೋಬೇಕಾರೆ ಎಷ್ಟು ಬೀಳ್ತೈತೆ ರೀ ಇದು ಹೊಸದು ಅಂದ್ರೆ 5,020 ರೂಪಾಯಿ 5,020 ರೂಪಾಯಿ ಮತ್ತು ಈಗ 400 ಗ್ರಾಮ್ ಅಷ್ಟೇ 400-300 ಗ್ರಾಮ್ ಅಷ್ಟೇ ಕಮ್ಮಿ ಐತ್ರಲ್ಲ ಹಾಂ ಇದು ಹಳಿದನ ಸ್ವಲ್ಪ ಕಮ್ಮಿ ಆಗ್ತೈತೆ ರೀ ಹಳಿದನ ಕಮ್ಮಿ ಐತ್ರಿ ನಮಗೂ ಗೊತ್ತಿಲ್ಲ ಅದಕ್ಕೆ ಹೇಳ್ತೀವಿ 1,000 ರೂಪಾಯಿ ನಾವು ತಗೋತು 1,400 ನಾವು ಕೊಡ್ತೇವೆ 1,400 ಇಲ್ರಿ 1,400 ರೂಪಾಯಿ ತೊಗೊಳ ಹಾಂ ನಿಮ್ದ 1,000 ರೂಪಾಯಿ ರಿಟರ್ನ್ ತಗೋ ಹಾಂ ಹಂಗೆ ರಿಟರ್ನ್ ಕೊಡ್ಬೇಕಾದ್ರೆ ಸ್ವಲ್ಪ ಕಮ್ಮಿನ ಅಂತ ಕಡಿಮೆ ಇತ್ತು 2.5 ಶುದ್ಧ ಹಿಡಿದು 500 ಹಿಡಿದು ಹಾಂ ಈಗ ಮಜೂರಿ ಸಕಟ 5,020 ರೂಪಾಯಿ ಆಗ್ತದೆ ಇದು ಹೊಸ ತಗೋಬೇಕು 5,000 ಮೇಲೆ ಆಗುತ್ತೆ ಅಂತ 5,000 ಹಿಡೀರಿ 2,500 ಕೊಡ್ಬೇಕು ಇವಾಗ 2,000 ರೂಪಾಯಿ ಕೊಡ್ಬೇಕಂತೆ 500 ಕುಡಿದು 500 ಮೂಳು ಹಾಕಿತ್ತು 500 ಕೊಟ್ಟು ನಮಗೆ ಅಷ್ಟೊಂದು ಬಂಗಾರ ಬಗ್ಗೆ ಗೊತ್ತಿಲ್ರಿ ಅದಕ್ಕೆ ಕೇಳ್ತೀರಿ ಗೊತ್ತಿಲ್ಲ ಅಂದ್ರೆ ಹೇಳೋದು ಆದ್ರೆ ಹೇಳ್ರಲ್ಲ ಕರೆಕ್ಟ್ರಲ್ಲೇ ಇಲ್ಲ ನೀವು ಕೇಳಿದ್ರೆ ಹೇಳ್ಬೇಕು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ರಿ ನೋಡ್ರಿ ನೀವು ಹೊಸದಾಗ ಕೊಟ್ಬಿಟ್ಟೆ ತೊಗೊಂಡು ಹೋಗೋಣ ಇವಾಗ ಕಾಲುಂಗ್ರ ಹಾಕ್ತವ್ರು ನೋಡಿ ಹೆಂಗೆ ಹಾಕ್ತವ್ರು ಅಂತ
ನಿನ್ನ ಮದುವೆಯಾಗ ಅಶ್ವಿನಿ ನಿನ್ನ ಗಂಡ ಹಾಕ್ರೆ ಯಾರು ಹಾಕ್ರೆ ಕಾಲುಂಗ್ರ ಹಾಂ ಕಾಲುಂಗ್ರ ಹಾಂ ಯಾವ ಭಾಳ ದೊಡ್ಡ ನಾ ಕಡೆ ಇಟ್ಟಿಟ್ಟದ ಅವಳು ಕಾಲದು ಯಾಕೆ ಅಟ್ಯಾಕ್ ಸಣ್ಣ ಹಾಕ್ಯಾರ ಹಾಂ ಏ ಸಣ್ಣ ಹುಡುಗಿ ಆ ಕಡೆ ತಗೋ ಹತ್ಯಾರಾಗ ಹೋಯ್ತಾರ ತಗೋತಾರಲ್ಲ ಹಿಂದಿಂದ ಲೂಸ್ ಇರ್ಬೇಕಂತ ಮುಂದ್ಗಡೆ ಇರೋ ಟೈಟ್ ಇರ್ತೈತಿಲ್ಲ ಅಂತ ನೋಡ್ರಿ ಬರ್ರಿ ನೋಡೋಣ ಸ್ವಲ್ಪ ಕಟ್ ಮಾಡ್ತಾರ ಅನ್ಸೈತಿ ಆಲ್ಮೋಸ್ಟ್ ಎಷ್ಟು ಕಟ್ ಮಾಡ್ತಾರ ಗೊತ್ತಿಲ್ಲ ನೋಡಿ ಇದು ಹಾಕಿದ ಮ್ಯಾಗ ನೋಡ್ನು ಸ್ನೇಹಿತರೆ ಅಂತೂ ಇಂತೂ ನಮ್ಮ ಮಾವನ ಮಗಳು ಉಂಗುರ ಕೊಡಿಸ್ತಾಳೆ ಯಾವ ಹುಡುಗಿ ಅಂತ ಕೊಡಿಸಿಲ್ಲ ಮಾವನ ಮಗಳದ್ರು ಕೊಡಿಸ್ತಾಳೆ ಯಾವ್ದು ಕೊಡಿಸ್ತೀವಿ ನೋಡಿ ಇಂಥವ್ರೆಲ್ಲ ನಾವು ಮಾವನ ಮಗಳು ಇದನ್ನ ಮಾಡ್ಕೋಬೇಕ್ರಿ ನನಗೆ ರೊಕ್ಕ ಕೊಡಕ್ಕೆ ಹೇಳತ್ತಾಳೈತಿ ನೋಡಿ ಯಾವ್ದ್ರ ಚಲೋ ಇದ್ರೆ ನೋಡಿ ನನ್ನ ಕೈಗಳು ಖಾಲಿ ಅದಾವ ನೋಡಿ ಇದು ಕೈ ಖಾಲಿ ಈ ಕೈನು ಖಾಲಿ ಹಾಂ ನೋಡಿ ಬಂಗಾರದ ಹಾಕೋತಾರಂತ ಅವರೆಲ್ಲ ಗೋಲ್ಡ್ ನೋಡ್ರಿ ಒಂದು ಹಾಕ್ಯಾರ ಈಗ ಇನ್ನೊಂದು ಹಾಕ್ತಾರ ಮ್ಯಾಗ ನೋಡ್ರಿ ನಮ್ಮ ಅವನ ಕಾಲು ಈಗ ಹೆಂಗೆ ಕಾಣೈತಿ ಸ್ವಲ್ಪ ಈಗ ಕರೆಕ್ಟಾಗಿ ಕಾಣೈತೆ ಚಲೋ ಅದಾವಿಲ್ಲ ಚಲೋ ಅದಾವ ನಮ್ಮ ಅವಾಗ ಕನ್ನಡ ಸರಿಯಾಗಿ ಬರಂಗಿಲ್ಲ ಅದಕ್ಕೆ ಹಾಂ ಇನ್ನ ಸೀರೆ ಬೇರೆ ಚಪ್ಪಲಿ ಬೇರೆ ತಗೊಳ್ಳು ಇದು ಎಕ್ಸ್ಚೇಂಜ್ ಮಾಡಿದ್ವಲ್ಲ ಇದು ಎಕ್ಸ್ಚೇಂಜ್ ಮಾಡಿದ್ರೆ ಒಂದು 2300 ರೂಪಾಯಿ ಆಯಿತು ಅದೊಂದು 8000 ಟೋಟಲ್ ಒಂದು 10,000 ಚಿಲ್ಲರೆ ಆಯಿತು ಈಗ ನಮ್ಮವ್ವ ಸಾರಿ ತೊಗೋತಂತ ಸಾರಿ ತೊಗೊಂಡು ಕುತ್ಕೊಂಡು ಬಿಟ್ಟ ನಮ್ಮ ಅವನ ಮಗಳ ಜೊತೆ ಇದು ನೋಡ್ರಿ ಇದು ಹುಡುಗಿ ಹೆಂಗೆ ಆಟ ಆಡೋದೈತಿ ಇಷ್ಟೆಲ್ಲ ಸಾರಿಗಳು ಅಂಗಡಿ ಬಂದಿವು ಯಾವ್ದು ತಗೊಳವ ತೋರಿಸ್ರಿ ಏನೋ ತೆಗೀರಿ ಅಕ್ಕರಿ ಅವ್ರಿ ನಮ್ಮವ್ವ ತೋರಿಸ್ರಿ ಅವ್ರ ನೋಡ್ಕೊತಾರೆ ಅದನ್ನ ಯಾವ್ದು ತೋರ್ಸ ನೋಡಿ ಎಂತ ಸೀರೆ ಸಾರಿ ಬರೀ ನೋಡ್ರಿ ಬ್ಯಾರೆ ಹುಡುಗಿ ಫೋಟೋ ಹಾಕೋ ಸಾರಿ ಹುಡುಗ ಅಂತ ಸೀರೆ ಬೇಕಂತ ನೋಡ್ರಿ ರೈ ಚಲೋ ಇಲ್ಲ ಅಂತ ತಗೋಬೇಡ ಇನ್ನ ಇಂಥವ್ರ ನೋಡ್ಲಾ ಮತ್ತು ನಮ್ಮವ್ವ ಬೇಡ ಅಂತ ನೋಡ್ರಿ ಸಾರಿ ಹಾಂ ಇದು ನೋಡಿ ಏಯ್ ನಿನ್ನ ಅಜ್ಜಿ ಓದು ಕೊಡಿಲಿ ಅಲ್ಲಿ ಮಡಿಚಿಡತ್ತಾರ ಅವ್ರು ನೆನೆಲ್ಲ ಬಿಚ್ಚಿಡು ಹುಡುಗಿ ಕೈನ ಸುಮ್ಕೊಂಡ್ರ ಅಲ್ಲಿ ನೋಡಿ ಸುಮ್ಮನೆ ಹೊಡೆಯತ್ತೀನಿ ನೋಡ್ರಿ ಹೆಂಗ ಏರಿ ನೋಡೋಣ ತಗೊಳ್ಳಿ ನಾವು ಕುತ್ಕೊಳ್ಳೋಣ ಅಲ್ಲಿವರೆಗೂ ಹೇಳಿ ವಿಡಿಯೋ ಬೇಕು ನನಗೆ ಪ್ರೂಫ್ ಹೇಳಿಗ ರೊಕ್ಕ ಕೊಡ್ತಂತ ಮನೆ ಇವಾಗ ಈಗ ಫೋನ್ಪೇ ಮಾಡ್ತಾನೋ ಹಾಂ ಕೊಡ್ತಾ ಇವಾಗ ಮತ್ತೆ ಮನೆಗೆ ಬಂದ್ವಿ ನಮ್ಮವ್ವ ಏನೇನು ತೊಗೊಂಡ್ಬಿಟ್ಟವಳೆ ನೋಡ್ರಿ ಇವಾಗ ಹೆಂಗೆ ಕಾಣ್ತೈತೆ ಕಾಲ್ಗೆಜ್ಜೆ ಅವ ಹಾಂ ಚಪ್ಪಲ ಏನೇನು ಮತ್ತೆ ಏನೇನು ತೊಗೊಂಬಂದಾರ ಮಾಮಾರೆ ಇವ್ರು ನಮ್ಮ ಮಾಮ 4ನೇ ನಂಬರ್ ಮಾಮ ಹೊಂದಿಲ್ರಿ ಮಾಮ ನೀವು 4ನೇದು 5ನೇ ನಂಬರ್ ಎಣ್ಸ್ಕೊತ ಬರ್ಬೇಕಂತ 1 2 3 4 5ನೇ ನಂಬರ್ ಮಾಮ ಇವ್ರು ನಮ್ಗೆ ಇನ್ನ ಅಲ್ಲಿ ಅವ್ರಿಗೆ ಇನ್ನೂ ಮೀಟನೇ ಆಗಿಲ್ಲ ಇನ್ನು ಕೆಳಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ಇನ್ನೂ 3 ಜನ ಮಾಮಗಳದವ್ರು ನೋಡಿ ಯಾವಾಗ ಮೀಟ್ ಆಗೋದು ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೇನೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ನೋಡ್ರಿ ಒಂದು ಯೂಟ್ಯೂಬ್ ಪಗಾರ ಪೂರ ಖಾಲಿ ಆಯ್ತು ಬರ್ರಿ ಮತ್ತೆ ಇನ್ನು ಮುಂದಿನ ಸಲ ಬಂಗಾರ ಗಿಂಗಾರ ಕೊಡ್ಸೋನು ನಿಮ್ಮ ಆಶೀರ್ವಾದ ಇದ್ರೆ ಥ್ಯಾಂಕ್ ಯು ಬಾಯ್